Hello dear students, welcome to physics class. It is the last part of the topic of waves. JSS RSH PU College Vidyagiri Dharwad, Department of Physics by Shweta Kulkarni. In the last class we discussed about the standing waves, nodes and antinodes, how the nodes and antinodes are to be formed. For every half of the wavelength, consecutive nodes and antinodes are to be generated. Before that also we discussed about the principle of superposition of the wave. The statement, the sum of the two waves travel in the opposite direction, then the resultant displacement of the wave is algebraic sum of the two waves. And also we discuss about the constructive interference and the destructive interference. Constructive means crust to crust, trough to trough of the wave are to be superimposed. Then a destructive means crust trough are to be superimposed. Then it is known as a destructive interference. Next we discuss about the standing waves, nodes and antinodes. Frequency of the nodes, that is the first, second and third harmonics. For the antinodes it is the odd harmonic. In this we discuss about the last concept of the chapter, that is the beats. In the Doppler effect is deleted portion from your the syllabus, so I am not going to discuss about the concept of the Doppler effect. Only thing is about the beats and numerical based on this wave chapter. First one, beats and numericals. Beats. Beat is an interesting phenomena arising from interference of the wave. Interference means just simply in general it is known as combination of the waves. ಇಂಟ್ರೆಸ್ಟಿಂಗ್ ಫೆನಾಮಿನ ಅಂದರೆ ಎರಡು ವೇವ್ ಕಂಬೈನ್ ಆದಾಗ ಒಂದೇನು ಇಂಟ್ರೆಸ್ಟಿಂಗ್ ಫೆನಾಮಿನ ಅಕರ್ಸ್ ಆಗುತ್ತಾ, ಅದಕ್ಕೇನಂತ ಕರಿತೀರಿ ನಾವು ಬೀಟ್ಸ್ ಅಂತ ಕರಿತೀವಿ. ಟು ಅಂಡರ್ಸ್ಟ್ಯಾಂಡ್ ದಟ್ ಒನ್, ವೆನ್ ಟೂ ವೇವ್ಸ್ travel in the same direction, have a close frequency, not exactly same, nearly the same frequency, are heard at the same time, we hear a sound of a similar frequency, not we hear something else also. ಅಂದ್ರೆ ಎರಡು ವೇವ್ ಸೇಮ್ ಡೈರೆಕ್ಷನ್ ಒಳಗ ಮೂವ್ಮೆಂಟ್ ಆಗ್ತಿದ್ವು ಅಂತ ಇಟ್ಕೋರಿ, ಬಟ್ ಅವೆರಡೂದು ಫ್ರೀಕ್ವೆನ್ಸಿ ಎಕ್ಸಾಕ್ಟ್ಲಿ ಈಕ್ವಲ್ ಇಲ್ಲ, ಆಲ್ಮೋಸ್ಟ್ ಸೇಮ್ ಇತ್ತು. ಅವೆರಡೂ ಫ್ರೀಕ್ವೆನ್ಸಿ ಇರೋ ಸೌಂಡನ್ನು ನಾವು ಎಟ್ ಎ ಟೈಮ್ ಹಿಯರ್ ಮಾಡಿದಾಗ ನಮ್ಗೆ ಹೆಂಗೆ ಅನ್ಸುತ್ತೆ, ಆಲ್ಮೋಸ್ಟ್ ಸಿಮಿಲಾರಿಟಿ ಅನ್ಸೋದು. ಫಸ್ಟ್ ಒನಿಗೆ ಸಿಮಿಲರು ಇಲ್ಲ ಸೆಕೆಂಡ್ ಒನಿಗೆ ಸಿಮಿಲರ್ ಅನ್ಸುತ್ತೆ, ಬಟ್ ಎರಡು ಎಟ್ ಎ ಟೈಮ್ ನಾವು ಹಿಯರ್ ಮಾಡಿದಾಗ ಇಟ್ ಈಸ್ ಟು ಬಿ ಜಸ್ಟ್ ಲೈಕ್ ಅ ಸಮಥಿಂಗ್ ಡಿಫ್ರೆಂಟ್ ಫ್ರಮ್ ದೋಸ್ ಟು. ಸಚ್ ಟೈಪ್ ಆಫ್ ಆನ್ ಇಂಟ್ರೆಸ್ಟಿಂಗ್ ಫಿನಾಮಿನಾ ಈಸ್ ನೋನ್ ಆಸ್ ಆಫ್ ಹಿಯರ್ ದ ಬೀಟ್ಸ್. ಫಾರ್ ಎಕ್ಸಾಂಪಲ್, ಇಫ್ ಐ ಹಿಯರ್ ಅ ಸೌಂಡ್ ಹ್ಯಾವಿಂಗ್ ದ ಫ್ರೀಕ್ವೆನ್ಸಿ ಎಕ್ಸ್, ಅಂದ್ರೆ ಒಂದು ಸೌಂಡ್ ಫ್ರೀಕ್ವೆನ್ಸಿ ಎಕ್ಸ್ ಐತಂತ ಇಟ್ಕೋರಿ, ಆ್ಯಂಡ್ ಅನದರ್ ಸೌಂಡ್ ಆಫ್ ನಿಯರ್ಲಿ ಸೇಮ್ ಫ್ರೀಕ್ವೆನ್ಸಿ ವೈ, ಇನ್ನೊಂದು ಸೌಂಡ್ ಅದ್ರ ಫ್ರೀಕ್ವೆನ್ಸಿ ಎಕ್ಸಾಕ್ಟ್ಲಿ ಎಕ್ಸ್ ಇಲ್ಲ, ನಿಯರ್ ಟು ಎಕ್ಸ್ ಇರೋದಕ್ಕೆ ವೈ ಅಂತ ಕನ್ಸಿಡರ್ ಮಾಡಿದ್ವಿ. ವೆನ್ ವಿ ಹಿಯರ್ ಬೋತ್ ದ ಸೌಂಡ್ ಟುಗೆದರ್, ಎರಡು ಒಟ್ಟು ಎಟ್ ಎ ಟೈಮ್ ನಾವು ಕೇಳಿದ್ವಿ ಅಂತಂದ್ರೆ, ಅಂದ್ರೆ ಒಂದು ಸೌಂಡ್ ಕೇಳಿದ್ವಿ ಅದರದ್ದು ಫ್ರೀಕ್ವೆನ್ಸಿ ಎಕ್ಸ್, ಅದಕ್ಕೆ ನಿಯರ್ಲಿ ಫ್ರೀಕ್ವೆನ್ಸಿ ಇರೋಂಗೆ ಇನ್ನೊಂದು ಸೌಂಡ್ ನಾವು ಕೇಳಿದ್ವಿ ಅದರದ್ದು ಫ್ರೀಕ್ವೆನ್ಸಿ ವೈ. ಎರಡು ಎಟ್ ಎ ಟೈಮ್ ನಾವೇನಾದರೂ ಕೇಳಿದ್ವಿ ಅಂತಂದ್ರೆ ಇಟ್ ಈಸ್ ನಾಟ್ ಆ್ಯಕ್ಚುಲಿ ಆ್ಯಸ್ ದಟ್ ಆಫ್ ದ ಎಕ್ಸ್ ಆರ್ ಆಫ್ ದ ವೈ. ಎರಡು ಎಟ್ ಎ ಟೈಮ್ ಕೇಳಿದ ನಮ್ಗೆ ಫಸ್ಟ್ ಒನ್ನು ಅನ್ಸಂಗಿಲ್ಲ, ಸೆಕೆಂಡ್ ಒನ್ನು ಅನ್ಸಂಗಿಲ್ಲ. ವಿ ಹಿಯರ್ ಸಮಥಿಂಗ್ ಎಲ್ಸ್ ಇನ್ ಬಿಟ್ವೀನ್ ಅಟ್ ದ ಸೇಮ್ ಟೈಮ್ ದೇರ್ ಇಸ್ ಅ ಸಮ್ ಸ್ಟ್ರಿಂಗಿಂಗ್ ನಾಯ್ಸ್. ನಮ್ಗೆ ಹೆಂಗೆ ಅನಿಸುತ್ತೆ, ಅವೆರಡೂದು ನಡ್ಬರ್ಕಿಂದ ಫ್ರೀಕ್ವೆನ್ಸಿ ಸೌಂಡ್ ನಾವೇನೋ ಕೇಳ್ತಿದ್ದೀವಿ ಅನ್ನೋ ಫೀಲ್ ಆಗುತ್ತೆ. ವಿ ಹಿಯರ್ ಎಟ್ ಇಂಟರ್ವಲ್ ಆಫ್ ಟೈಮ್ ಈಸ್ ಅ ಕೈಂಡ್ ಆಫ್ ಅ ಫೆನಾಮಿನಾ ಈಸ್ ನೋನ್ ಆಸ್ ದ ಬೀಟ್. ಅಂದ್ರೆ ಒಂದು ಸೌಂಡ್ ಅದರದ್ದು ಫ್ರೀಕ್ವೆನ್ಸಿ ಎಕ್ಸ್ ಅದ, ಇನ್ನೊಂದು ಸೌಂಡ್ ಅದರದ್ದು ಫ್ರೀಕ್ವೆನ್ಸಿ ವೈ. ಎಕ್ಸ್ ಮತ್ತು ವೈದ ಫ್ರೀಕ್ವೆನ್ಸಿ ಆಲ್ಮೋಸ್ಟ್ ಈಕ್ವಲೆಂಟ್ ಐತಿ. ಫಸ್ಟ್ ಎಕ್ಸ್ ಸೌಂಡ್ ಕೇಳ್ತೀವಿ, ನೆಕ್ಸ್ಟ್ ವೈ ಸೌಂಡ್ ಕೇಳ್ತೀವಿ. ಎರಡು ಎಟ್ ಎ ಟೈಮ್ ನಾವೇನಾದರೂ ಸೌಂಡ್ ಪ್ಲೇ ಮಾಡಿದ್ವಿ ಕೇಳಿದ್ವಿ ಅಂತಂದ್ರೆ ಅವಾಗ ನಮಗೆ ಹೆಂಗೆ ಫೀಲ್ ಆಗತ್ತೆ, ಇದ್ರದ್ದು ಫ್ರೀಕ್ವೆನ್ಸಿ ಈಕ್ವಲ್ ಟು ಎಕ್ಸು ಅಲ್ಲ, ಫ್ರೀಕ್ವೆನ್ಸಿ ಈಕ್ವಲ್ ಟು ವಾಯು ಅಲ್ಲ, ಇನ್ ಬಿಟ್ವೀನ್ ಫ್ರೀಕ್ವೆನ್ಸಿ ಅದ, ನಮಗೆ ಒಂದು ಸ್ಟ್ರಿಂಕಿಂಗ್ ನಾಯ್ಸ್ ಅದ ಅಂತ ಒಂದು ಫೀಲ್ ಆಗುತ್ತೆ.
Such a type of the phenomena is known as of here the beats. Okay, according to the diagram, first one it's a frequency, second one it's a frequency. Observe the diagram. Its end point almost same, starting point almost same, wavelength is almost near, means two waves having almost same frequency. Next, when I am combining these two frequency, it is X, it is a Y. When I combine these two, resultant will be in this form. ಇದ್ರೊಳಗೆ ಎಕ್ಸ್ ದ ಪೊಸಿಷನ್ ಇಲ್ಲಿತ್ತು ಅಂತಂದ್ರೆ ವೈ ದ ಪೊಸಿಷನ್ ಅದ್ರ ಹಿಂದೆ ಇರುತ್ತೆ. ಅವೆರಡು ಕಂಬೈನ್ ಆಗಿ ನಮಗೆ ಒಂದು ಸೌಂಡ್ ವೇವ್ ಪ್ರೊಡ್ಯೂಸ್ ಮಾಡುತ್ತೆ. ಅವಾಗ ನಾವೇನು ಹೇಳ್ತೀರಿ, ಎಕ್ಸ್ ಪೊಸಿಷನ್ ವೈ ಪೊಸಿಷನ್ ಇತ್ತಂತಂದ್ರೆ ಇನ್ ಬಿಟ್ವೀನ್ ಫ್ರೀಕ್ವೆನ್ಸಿ ಇರೋ ಸೌಂಡ್ ನಮಗೆ ಹಿಯರ್ ಆಯ್ತು. ಎಕ್ಸ್ travel same direction, y travel in the same direction. When I combine these two in the form, both almost nearly same frequency, then observation is in between as that of the x and the y. Now I am just giving one example for the beat formation sound. I think you hear a one sound like a dune dune dune. In this, there is a slight differences in the formation of the resultant wave, the in between frequency with the shrinking noise. Once again, you hear that carefully. How actually a beat sounds. Okay, it is the beat sound, how it is to be here when both the frequencies are combined together. ಅಂದ್ರೆ ಇದು ಬೀಟ್ ಸೌಂಡ್ ಹೆಂಗೆ ಕೇಳುತ್ತಂದ್ರೆ, ಎರಡು ಫ್ರೀಕ್ವೆನ್ಸಿ ಸೌಂಡ್ ನಿಯರ್ಲಿ ಸೇಮ್ ಇರೋದನ್ನ ನಾವು ಕೇಳಿದ್ವಿ ಅಂತಂದ್ರೆ ಲೈಕ್ ಸ್ಟ್ರಿಂಕಿಂಗ್ ವಾಯ್ಸ್ ಬರುತ್ತೆ. ಇನ್ನೊಂದು ಎಕ್ಸಾಂಪಲ್ ಅಂತ ನಮ್ದು ಗಿಟಾರ್ ಒಳಗೆ ಸ ರೇ ಗ ಮ ಪ ದ ನಿ ಹಂಗಿರುತ್ತೆ. ಸ ವ ಅಂತಂದ್ರೆ ಅದಕ್ಕೆ ಒಂದು ಸರ್ಟೆನ್ ಫ್ರೀಕ್ವೆನ್ಸಿ ವೈಬ್ರೇಷನ್ ಇರುತ್ತೆ. ವಿ ಒಂದು ಗ ಮ ಪ ದ ನಿ. ಓಕೆ, ಎಟ್ ಎ ಟೈಮ್ ಎರಡು ನಾವು ಸ್ಟ್ರಿಂಗ್ ವೈಬ್ರೇಷನ್ ಮಾಡಿದ್ವಿ ಅಂತಂದ್ರೆ ಲಿಟಲ್ ಬಿಟ್ ವೇರಿಯೇಷನ್ ಇರೋ ಒಂದು ಸ್ಟ್ರಿಂಕಿಂಗ್ ವಾಯ್ಸ್ ಕೇಳುತ್ತೆ. ಸಚ್ ಟೈಪ್ ಆಫ್ ದ ಸ್ಟ್ರಿಂಕಿಂಗ್ ವಾಯ್ಸ್ ಇಟ್ ಈಸ್ ಟು ಬಿ ಇನ್ ಬಿಟ್ವೀನ್ ಆಫ್ ಐದರ್ ಎಕ್ಸ್ ಆರ್ ಎಲ್ಸ್ ಆಫ್ ದ ವೈ. ಇಟ್ ಈಸ್ ದ ಫಾರ್ಮೇಷನ್ ಆಫ್ ದ ಬೀಟ್ಸ್. ಬೀಟ್ಸ್ ಅಂತಂದ್ರೆ ಎಕ್ಸ್ ಫ್ರೀಕ್ವೆನ್ಸಿ ಇರೋ ಒಂದು ಸೌಂಡ್ ನಿಯರ್ಲಿ ಸೇಮ್ ಫ್ರೀಕ್ವೆನ್ಸಿ ಇರೋ ವೈ ಸೌಂಡ್ ಎರಡು ಎಟ್ ಎ ಟೈಮ್ ಕೇಳಿದಾಗ ಎಕ್ಸು ಆಗಂಗಿಲ್ಲ ವಾಯು ಆಗಂಗಿಲ್ಲ, ಇನ್ ಬಿಟ್ವೀನ್ ನಮ್ಗೆ ಸ್ಟ್ರಿಂಕಿಂಗ್ ವಾಯ್ಸ್ ಬಂತು ಅಂತಂದ್ರೆ ಅದಕ್ಕೆ ನಾವು ಬೀಟ್ ಅಂತ ಕರಿತೀವಿ. ಮೆಥಮೆಟಿಕಲಿ ಇಟ್ ಕ್ಯಾನ್ ಬಿ ರಿಟರ್ನ್ ಆಸ್ ದ ಫ್ರೀಕ್ವೆನ್ಸಿ ಮೀನ್ಸ್ ದ ಸೌಂಡ್ S1 A cos omega 1t, sound S2 A cos omega t. Here I am considering only time quantity because that beats depends only on the time, not depends upon the position x. In the A cos kx plus omega t ಇದು ಹಂಗೆ ಫಾರ್ಮೇಷನ್ ಇತ್ತು ಅಂತಂದ್ರೆ kx ಟರ್ಮ್ ಕನ್ಸಿಡರ್ ಮಾಡಿಲ್ಲ. ಯಾಕಂದ್ರೆ ಬೀಟ್ಸ್ ಸೌಂಡ್ ಏನು ಟೈಮ್ ಮೇಲೆ ಡಿಪೆಂಡೆಂಟ್ ಅದ, ಪೊಸಿಷನ್ ಮೇಲೆ ಡಿಪೆಂಡೆಂಟ್ ಇಲ್ಲ. ನಾವು two frequencies are not exactly same but nearly same. ಇವೆರಡು ಫ್ರೀಕ್ವೆನ್ಸಿ ಒಮೆಗಾ 1 ಮತ್ತು ಒಮೆಗಾ 2 ಎಕ್ಸಾಕ್ಟ್ಲಿ ಸೇಮ್ ಇಲ್ಲ, ನಿಯರ್ಲಿ ಸೇಮ್ ಇರೋದಕ್ಕೆ ಐದರ್ ಒನ್ ಆಫ್ ದೀಸ್ ಟು ವಿಲ್ ಬಿ ದ ಗ್ರೇಟರ್. ಎರಡು ಸೇಮ್ ಇಲ್ಲ, ಒಂದು ಹೆಚ್ಚು ಕಮ್ಮಿ ಐತಂದ್ರೆ ಒಂದು ಒಮೆಗಾ 1 ಆದರೂ ಹೆಚ್ಚಿಗಿರಬೇಕು, ಇಲ್ಲ ಒಮೆಗಾ 2 ಆದರೂ ಹೆಚ್ಚಿಗಿರಬೇಕು. ಐ ಆಮ್ ಕನ್ಸಿಡರಿಂಗ್ ಹಿಯರ್ ಆಸ್ ಒಮೆಗಾ 1 ಈಸ್ ಗ್ರೇಟರ್ ದನ್ ಒಮೆಗಾ 2. Then the resultant is the combination of S1 and S2. When I add the two quantities S1 as the A cos omega 1t, S2 as the A cos omega t, which is in the form of cos A plus cos B, can be written as 2 cos A plus B by 2 into cos A minus B by 2. According to the same, 2 cos A plus B by 2 cos A minus B by 2. Same, A is omega 1t, B is omega 2t. A plus B
tt common taken out divided by 2. A minus p, t is common taken out. A plus p by 2, a minus p by 2. Now, if omega 1 is greater than omega 2, then omega 1 minus omega 2 in generally I am consider it as an omega b, which is already in a small quantity. Andra frequency nearly same ittu antandra adrada difference enirutta smallest quantity irutte. Adana ನಾವು divided by 2 ತಗೊಂಡೇವೆ ಅಂತಂದ್ರೆ ಅದು still more smaller quantity. So the omega 1 is slightly greater than of your the omega 2. Second expression, instead of subtracting, if I add the quantities omega 1 plus omega 2 is so large, difference ತಗೊಂಡಾಗ for example omega 1 the frequency 50, sorry omega 1 frequency 50 ಇದೆ ಅಂತ ಇಟ್ಕೊರಿ. ಓಕೆ, omega 2 ಆಲ್ಮೋಸ್ಟ್ ಸೇಮ್ ಇರೋದು ಅಂತಂದ್ರೆ 51 ಕನ್ಸಿಡರ್ ಮಾಡಿರಿ. omega 1 minus omega 2 ಮಾಡಿದಾಗ ಡಿಫ್ರೆನ್ಸ್ ಏನು ಬಂತು ನಮಗೆ 1 ಅಂತ ಬಂತು, which is to be very small. If I add the quantities, then the frequency is the 101, which is very large. I am consider it as an omega a. So it is replaced by omega a, and it is replaced by omega a. It is replaced by omega b. In terms of the only frequency, if I want to write, ಇದು omega t cos sin ಎಲ್ಲ ಫಂಕ್ಷನ್ ಅವಾಯ್ಡ್ ಮಾಡಿ ಬರೀ ನಮ್ಗೆ ಫ್ರೀಕ್ವೆನ್ಸಿ ವೇರಿಯೇಷನ್ಸ್ ಒಳಗೆ ಅಷ್ಟೇ ಬರಿಬೇಕಿತ್ತು ಅಂತಂದ್ರೆ the difference in the frequency is omega 1 minus omega t. Omega is a 2 pi nu, then a nu is a nu 1 minus a nu 2. ಅಂದ್ರೆ ಇದೊಂದೇ ಎಕ್ಸ್ಪ್ರೆಷನ್ ಯಾಕೆ ನಾವು ಕನ್ಸಿಡರ್ ಮಾಡಿದ್ವಿ ಅಂತಂದ್ರೆ ನಾವು ಅಬ್ಸರ್ವ್ ಮಾಡಿರೋ ಬೀಟ್ ಸೌಂಡ್ ಫ್ರೀಕ್ವೆನ್ಸಿ ಹೆಂಗಿರುತ್ತೆ, ಇನ್ ಬಿಟ್ವೀನ್ ಆಫ್ ದ ಟೂ ಕ್ವಾಂಟಿಟೀಸ್ ಇರುತ್ತೆ. ಇನ್ ಬಿಟ್ವೀನ್ ಅಂತಂದ್ರೆ ನಾವು ಅದರದ್ದು ಸಬ್ಸ್ಟ್ರಾಕ್ಟಿಂಗ್ ಕ್ವಾಂಟಿಟೀಸನ್ನು ಕನ್ಸಿಡರ್ ಮಾಡೋದಕ್ಕೆ ನ್ಯೂ 1 ಮೈನಸ್ ನ್ಯೂ 2 ಅಂತೇಳಿ ಬರೆದ್ವಿ. Now the definition of the beat is to be stated as the waxing and waning or the periodic rise and fall in the intensity of a sound due to the superposition of two sound waves of a slightly different frequency travel in the same direction. ಅಂದ್ರೆ ವ್ಯಾಕ್ಸಿಂಗ್ ಆ್ಯಂಡ್ ವ್ಯಾನಿಂಗ್ ಆರ್ ಪಿರಿಯಾಡಿಕ್ ರೈಸ್ ಆ್ಯಂಡ್ ಫಾಲ್. ನಾವು ಅಬ್ಸರ್ವೇಷನ್ ಮಾಡಿದ್ವಿ, ಬೀಟ್ ವೇರಿಯೇಷನ್ಸ್ ಕೇಳೋ ಮುಂದೆ ಒಮ್ಮೆ ಜೋರಾಗಿ ಸೌಂಡ್ ಕೇಳ್ತು, ಒಮ್ಮೆ ನಿಧಾನಕ್ಕೆ ಸೌಂಡ್ ಕೇಳ್ತು ಅಂತಂದ್ರೆ ರೈಸ್ ಆರ್ ಫಾಲ್ ಇನ್ ದ ಇಂಟೆನ್ಸಿಟಿ ಆಯಿತು. ಅದು ಇಂಟೆನ್ಸಿಟಿ ರೈಸ್ ಆರ್ ಫಾಲ್ ಆಗಬೇಕಂತಂದ್ರೆ ಏನಾಗಿರಬೇಕು, ಸೂಪರ್ ಪೊಸಿಷನ್ ಆಫ್ ದ ಟೂ ವೇವ್ಸ್ ಆಗಿರಬೇಕು. ಸೂಪರ್ ಪೊಸಿಷನ್ ಆಫ್ ದ ಟೂ ವೇವ್ಸ್ ಜೊತೆಗೆ ಆ ವೇವ್ ಹೆಂಗೆ ಟ್ರಾವೆಲ್ ಆಗ್ತಿರ್ಬೇಕು ಅಂತಂದ್ರೆ ಸೇಮ್ ಡೈರೆಕ್ಷನ್, ಬಟ್ ಕಂಡೀಷನ್ ಏನು, ಸ್ಲೈಟ್ಲಿ ಡಿಫ್ರೆಂಟ್ ಫ್ರೀಕ್ವೆನ್ಸಿ ಇರಬೇಕು. ಅದಕ್ಕೆ ಏನಂತ ಕರೀತಾರೆ, ಬೀಟ್ಸ್ ಅಂತಾರೆ. ಸೊ ದ ವ್ಯಾಕ್ಸಿಂಗ್ ಆ್ಯಂಡ್ ವ್ಯಾನಿಂಗ್ ಆರ್ ಪೀರಿಯಾಡಿಕ್ ರೈಸ್ ಆ್ಯಂಡ್ ಅ ಫಾಲ್ ಇನ್ ದ ಇಂಟೆನ್ಸಿಟಿ ಆಫ್ ಅ ಸೌಂಡ್ ವೇವ್ due to superposition of two sound waves of a slightly different frequency travel in the same direction called beats. In this, there is a rise and fall in the intensity. We observe that a rise and fall is due to the superposition of the two waves of a slightly different frequency travel in the same direction is called the beats. It completes out your the chapter. Next concept, Doppler effect is there, but that Doppler effect is deleted from your the portion. Now move to numericals. A transfer harmonic wave on a string is described by the equation as yx comma t is 3 sin 36t plus 0.018x plus pi by 4, where x and y are in centimeter, t in a second. The positive direction of x is in the form of left to right. Okay. Then find out, is this a traveling wave or a stationary wave? If it is a traveling, then what are the speed and direction of its propagation? Second one, what are its amplitude and frequency? Third one, what is the initial phase at the origin? Fourth one, what is the least distance between two successive crests in the wave?
ಅಂದ್ರೆ ಒಂದು ಹಾರ್ಮೋನಿಕ್ ವೇವ್ದ ಇಕ್ವೇಶನ್ ಕೊಟ್ಟಿದ್ದಾರೆ. ಈ ಇಕ್ವೇಶನ್ ಕೊಟ್ಟಿದ್ದಾರಲ್ಲ, ಇದು ಟ್ರಾವೆಲಿಂಗ್ ವೇವು ಆ್ಯಂಡ್ ಸ್ಟೇಷನರಿ ವೇವು ಅಂತ ಹೇಳಿ ಐಡೆಂಟಿಫೈ ಮಾಡಿರಿ. ಟ್ರಾವೆಲಿಂಗ್ ವೇವ್ ಆಗಿತ್ತು ಅಂತಂದ್ರೆ ಅದು ಸ್ಪೀಡ್ ಮತ್ತು ಡೈರೆಕ್ಷನ್ನ ಫಾರ್ ಪ್ರೊಪಗೇಷನ್ ಫೈಂಡ್ ಔಟ್ ಮಾಡಿರಿ. ಮತ್ತು ಆಂಪ್ಲಿಟ್ಯೂಡು, ಫ್ರೀಕ್ವೆನ್ಸಿ, ಇನಿಷಿಯಲ್ ಫೇಸ್ ಮತ್ತು ಡಿಸ್ಟೆನ್ಸ್ ಬಿಟ್ವೀನ್ ದ ಕ್ರಸ್ಟ್ ಆ್ಯಂಡ್ ದ ಟ್ರಫ್ ಅಂದ್ರೆ ವೇವ್ ಲೆಂತನ್ನು ಕ್ಯಾಲ್ಕುಲೇಟ್ ಮಾಡಿರಿ ಅಂತ ಕೇಳಿದ್ದಾರೆ. ನಾವು ಗೋ ಟು ಸೊಲ್ಯೂಷನ್. It is the traveling wave. Why? It is a propagating from right to left, negative x-axis. By comparing the equation. ಇದನ್ನು ನಾವು ಕಂಪೇರ್ ಮಾಡಿದ್ರಿಂದ a sin omega t plus kx plus psi. It is the expression for the traveling wave. ಅಂದರೆ ಇದು ಕೊಟ್ಟಿರೋ ಎಕ್ಸ್ಪ್ರೆಷನ್ ಟ್ರಾವೆಲಿಂಗ್ ವೇವ್ ಎಕ್ಸ್ಪ್ರೆಷನ್ ಎರಡೂ ಸೇಮ್ ಇರೋದಕ್ಕೆ ನಾವು ಇದನ್ನು ಟ್ರಾವೆಲಿಂಗ್ ವೇವ್ ಅಂತೇಳಿ ಕನ್ಸಿಡರ್ ಮಾಡಿದ್ವಿ. ಮತ್ತು ಯಾವ ಡೈರೆಕ್ಷನ್ ಒಳಗೆ ಹೊರಟೈತಿ, ಲೆಫ್ಟ್ ಟು ರೈಟ್ ಅಂತಂದ್ರೆ ನೆಗೆಟಿವ್ ಎಕ್ಸ್ ಎಕ್ಸಸ್ ಒಳಗೆ ಹೋಗ್ತಿರೋದಕ್ಕೆ ಇದಕ್ಕೆ ನಿಮ್ಗೆ ಪ್ಲಸ್ ಸೈ ವ್ಯಾಲ್ಯೂ ಬಂದದ್ದು. ಇನ್ ದ ಕಂಪೇರಿಂಗ್ ದ ಇಕ್ವೇಶನ್, ಎ ಈಸ್ ರಿಪ್ಲೇಸ್ಡ್ ಬೈ 3, ಒಮೆಗಾ ಈಸ್ ರಿಪ್ಲೇಸ್ಡ್ ಬೈ 36, k is replaced by 0.018 and xi is replaced by pi by 4. Same, omega is 36, k is 0.018. Second one, comparing the given equation with the standard for amplitude is 3, frequency is 2 pi by omega. Omega is equals to 2 pi at the frequency. Okay, ಇಲ್ಲಿ ಹಿಂಗೆ ಬರೀತಾರೆ. Frequency f is equal to omega before that. Omega is equals to 2 pi f. Then frequency f can be written as omega divided by 2 pi. Same, frequency is omega divided by 2 pi. Omega value is 36, 2 pi as it is. Then the frequency is find out. Second one ಏನು ಕೇಳಿದರೆ ಆಂಪ್ಲಿಟ್ಯೂಡ್, ಫ್ರೀಕ್ವೆನ್ಸಿ. ಆಂಪ್ಲಿಟ್ಯೂಡ್ ಅಂತೂ 3 ಬಂತ, ಫ್ರೀಕ್ವೆನ್ಸಿನ ನಾವು ಫೈಂಡ್ ಔಟ್ ಮಾಡಿದ್ವಿ. ನೆಕ್ಸ್ಟ್ ಏನು ಕೇಳಿದ್ದಾರೆ, ಇನಿಷಿಯಲ್ ಫೇಸ್. ಇನಿಷಿಯಲ್ ಫೇಸ್ ಅಂತಂದ್ರೆ ಝೈ ವ್ಯಾಲ್ಯೂ. ಝೈ ವ್ಯಾಲ್ಯೂ ಕಂಪೇರಿಂಗ್ ದ ಇಕ್ವೇಶನ್, ಝೈ ಜಾಗದೊಳಗೆ ಏನೈತೆ ನಮ್ಗೆ ಪೈ ಬೈ 4. ದೆನ್ ಝೈ ವ್ಯಾಲ್ಯೂ ಈಸ್ ಪೈ ಬೈ 4. ನೆಕ್ಸ್ಟ್ ಡಿಸ್ಟೆನ್ಸ್ ಬಿಟ್ವೀನ್ ದ ಸಕ್ಸೆಸಿವ್ ಕ್ರಸ್ಟ್ ಆ್ಯಂಡ್ ದ ಟ್ರಫ್ ಅಂತಂದ್ರೆ ವೇವ್ ಲೆಂತ್. ವೇವ್ ಲೆಂತ್ ಕ್ಯಾನ್ ಬಿ ರಿಟರ್ನ್ ಆಸ್ ಎ 2 pi by k. K value is known. Substitute the k value, then calculate the wavelength. Hope you clear the equation. ಈ ಇಕ್ವೇಶನ್ನ ಸ್ಟ್ಯಾಂಡರ್ಡ್ ಫಾರ್ಮ್ ಜೊತೆ ಕಂಪೇರ್ ಮಾಡಿದ್ರಾಗ ನಮಗೆ ಇದನ್ನು ಟ್ರಾವೆಲಿಂಗ್ ವೇವ್ ಅಂತ ಐಡೆಂಟಿಫೈ ಮಾಡಿದ್ವಿ. ಎ ಜಾಗದೊಳಗೆ 3 ಅದ, ಒಮೆಗಾ ಜಾಗದೊಳಗೆ 36 ಅದ, ಕೆ ಜಾಗದೊಳಗೆ 0.018 ಅದ, ಝೈ ಜಾಗದೊಳಗೆ ಪೈ ಬೈ 4 ಅದ. By comparing the same, amplitude is 3, frequency can be written as omega divided by 2 pi, that is value is 5.373. Initial phase psi ಜಾಗದೊಳಗೆ pi by 4 ಇರೋದಕ್ಕೆ as it is. Wavelength expression is 2 pi by k, k value substitute. Move to next one. Transverse displacement of the string clamped at its both ends is given by same type of problem. Y of x comma t is 0.06 sine 2 pi by 3x cos of 120 pi t, where x and y are in meter and t in second. The length of the string is 1.5 meter and its mass is 3 into 10 raised to minus 2 kg. Calculate the following. Does a function represent the traveling or a stationary? The interrupt the wave as the superposition of the two wave travel in opposite direction. What is the wavelength, frequency and the speed? Determine the tension. ಅಂದ್ರೆ ಕ್ವಶನ್ ಏನು ಕೊಟ್ಟಿದ್ದಾರೆ, ಟ್ರಾನ್ಸ್ವರ್ಸ್ ವೇವ್ದು ಒಂದು ಡಿಸ್ಪ್ಲೇಸ್ಮೆಂಟ್ ರಿಲೇಷನ್ ಕೊಟ್ಟಿದ್ದಾರೆ. ಈ ರಿಲೇಷನ್ ನೋಡಿ ಇದು ಟ್ರಾವೆಲಿಂಗ್ ವೇವು, ಸ್ಟೇಷನರಿ ವೇವು ಅಂತೇಳಿ ಐಡೆಂಟಿಫೈ ಮಾಡಿರಿ. ಐಡೆಂಟಿಫೈ ಮಾಡಿದ ಕೂಡಲೇ ಟ್ರಾವೆಲಿಂಗ್ ವೇವ್ ಆಗುತ್ತಂತಂದ್ರೆ ಸೂಪರ್ ಪೊಸಿಷನ್ ಆಫ್ ದ ಟೂ ವೇವ್ಸ್ ಆಗಬೇಕು. ಸೂಪರ್ ಪೊಸಿಷನ್ ಆಫ್ ದ ಟೂ ವೇವ್ಸ್ ಟ್ರಾವೆಲ್ ಇನ್ ದ ಅಪೋಸಿಟ್ ಡೈರೆಕ್ಷನ್ ಅಂತಂದ್ರೆ ಒಂದು ಪಾಸಿಟಿವ್ ಡೈರೆಕ್ಷನ್ ಇತ್ತು, ಇನ್ನೊಂದು ನೆಗೆಟಿವ್ ಡೈರೆಕ್ಷನ್ ಇರುತ್ತೆ. ಅವೆರಡು ಸೂಪರ್ ಇಂಪೋಸ್ ಆದ ಕೂಡಲೇ ಅದರದ್ದು ವೇವ್ ಲೆಂತ್ ಮತ್ತು ಫ್ರೀಕ್ವೆನ್ಸಿ ಸ್ಪೀಡನ್ನ ಕ್ಯಾಲ್ಕುಲೇಟ್ ಮಾಡಿರಿ. ಎಟ್ ದ ಎಂಡ್ ಟೆನ್ಷನ್ ಆಫ್ ದ ಸ್ಟ್ರಿಂಗ್ ಕ್ಯಾಲ್ಕುಲೇಟ್ ಮಾಡಿರಿ. ನಾವು
equation does not repeat a traveling wave, it represents the stationary wave. ಅಂದರೆ ಇದು equation ಕಂಪೇರ್ ಮಾಡಿ ನೋಡಿದಾಗ ನಮ್ಗೆ ಈಸಿಲಿ ಗೊತ್ತಾಗುತ್ತೆ ಸ್ಟೇಷನರಿ ವೇವ್ಗೆ ನಾವು ಆಲ್ರೆಡಿ ಡಿರೈವೇಶನ್ ಮಾಡಿದ್ವಿ. ದಟ್ ವಿಲ್ ಬಿ ಎ ಸೈನ್ ಕೆ ಎಕ್ಸ್ ಕಾಸ್ ಒಮೆಗಾ ಟಿ. ಅದನ್ನು ಕಂಪೇರ್ ಮಾಡಿ ನೋಡಿದಾಗ ನಮ್ಗೆ ಏನು ಗೊತ್ತಾಯ್ತು, ಇಟ್ ವಿಲ್ ಬಿ ಎನ್ ಸ್ಟೇಷನರಿ ವೇವ್. ಕಂಪೇರಿಂಗ್ ದ ಗಿವನ್ ಇಕ್ವೇಶನ್ ಟು ಎ ಸೈನ್ ಕೆ ಎಕ್ಸ್ ಕಾಸ್ ಒಮೆಗಾ ಟಿ. ಒಮೆಗಾ ಜಾಗದೊಳಗೆ 120π ಅದ, ಕೆ ಜಾಗದೊಳಗೆ 2π/3 ಅದ. ನೆಕ್ಸ್ಟ್ 2a ಜಾಗದಾಗ 0.06. ಸೇಮ್ ಒಮೆಗಾ ಈಸ್ 2π/3, k is 120π, 2a is 0.06. Same thing I am taken here. First is to find out the wavelength can be written as 2π/k. 2π, k value is 2π/3, 2π cancels out, remaining is only 3. Next, omega is 2πf. F is also known as the new angular frequency. The new can be written as 2 omega divided by 2π. Omega value is 120π, pi get cancels out, then the frequency is 60 Hz. To find out the speed V is nu into lambda. Nu is 60, lambda is the 3, then it is the 180. And in the given quantity they are given length of the string as 1.5 meter, mass they are given. We know that linear mass density is mass divided by length, mass of the string divided by length of the string. Same, linear mass of the string divided by length. Mass is 3 into 10⁻², L is 1.5. We get the linear mass density small m as 2 into 10⁻². We already derived the expression for the speed of the string is root of t divided by m, where t is the tension. To find out the t squaring on both sides, t can be written as v square into m. ಈ ಕಡೆ ಸ್ಕ್ವೇರ್ ಮಾಡಿದ್ರೆ ಇದು ವಿ ಸ್ಕ್ವೇರ್ ಆಯ್ತು, ರೂಟ್ ಹೋಗಿ ಓನ್ಲಿ ಟಿ ಡಿವೈಡೆಡ್ ಬೈ ಎಮ್ ಉಳಿತು. ಬರೀ ಟಿ ಬೇಕಾತಂದ್ರೆ ವಿ ಸ್ಕ್ವೇರ್ ಇಂಟು ಎಮ್ ಆಯ್ತು. ವಿ ಸ್ಕ್ವೇರ್ ವ್ಯಾಲ್ಯೂ 180 ಆಲ್ರೆಡಿ ನಾವು ಇಲ್ಲಿ ಕ್ಯಾಲ್ಕುಲೇಟ್ ಮಾಡೇವಿ, 180. and a small m linear mass density 2 into 10⁻². By substituting we get a 648 meter. Move to next problem. A wire stretched between two rigid support vibrate in its fundamental mode of frequency of 45 Hz. The mass of the wire is 3.5 into 10⁻² kg and its linear density is 4 into 10⁻². What is the speed of the transfer and the tension? As that given in the previous problem, the same ಏನು ಮಾಡಿದಾರ, ಒಂದು ರಿಜಿಡ್ ಸಪೋರ್ಟಿಗೆ ಒಂದು ಸ್ಟ್ರಿಂಗನ್ನು ಎಳೆದಿಟ್ಟಿದ್ದಾರ. ಅಲ್ಲಿ ಸ್ಟ್ರೈಕಿಂಗ್ ಮಾಡಿದ ಕೂಡ ಫ್ರೀಕ್ವೆನ್ಸಿ ಜನ್ರೇಟ್ ಆಯ್ತು. ಫ್ರೀಕ್ವೆನ್ಸಿ 45 Hz. ವಯರ್ದ ಮಾಸ 3.5, ಅದರದ್ದು ಲೀನಿಯರ್ ಡೆನ್ಸಿಟಿನ ಡೈರೆಕ್ಟ್ ಕೊಟ್ಟಿದ್ದಾರೆ. ಲೀನಿಯರ್ ಡೆನ್ಸಿಟಿ ಅಂದರೆ ಮಾಸ ಡಿವೈಡೆಡ್ ಬೈ ಲೆಂತ್. ನಾವು ಲೆಂತನ್ನು ಈಸಿಲಿ ಫೈಂಡ್ ಔಟ್ ಮಾಡ್ಬೋದು. ಫಸ್ಟ್ ನೋಟ್ ಡೌನ್ ದ ಗಿವನ್ ಫ್ರೀಕ್ವೆನ್ಸಿ ಆಸ್ 45 Hz. Mass of the string is 3.5 into 10⁻². Linear mass density is 4 into 10⁻². Linear mass density ಅಂದರೆ mass divided by length. Length ಬೇಕಾಗಿರೋದಕ್ಕೆ m divided by capital M. M value 3.5 divided by 4. We got the length 0.875. Next one, what they said, ಫಂಡಮೆಂಟಲ್ ಮೋಡ್ ಆಫ್ ಫ್ರೀಕ್ವೆನ್ಸಿ. ಫಂಡಮೆಂಟಲ್ ಫ್ರೀಕ್ವೆನ್ಸಿಗೆ ಎಕ್ಸ್ಪ್ರೆಷನ್ ಎಲ್ಲಾಗತ್ತಂತಂದ್ರೆ, ಎರಡು ರಿಜಿಡ್ ಸಪೋರ್ಟಿಗೆ ನಾವು ಸ್ಟ್ರಿಂಗ್ ಎಳೆದ್ಬಿಟ್ಟೇವೆ ಅಂತ. ಇದು ಇನಿಷಿಯಲ್ ಪಾಯಿಂಟ್, ಎಂಡ್ ಪಾಯಿಂಟ್ x=L. x=L ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮ್ಗೆ ಇಕ್ವೇಶನ್ ಏನಿತ್ತು, ಲ್ಯಾಂಬ್ಡಾ ಡಿವೈಡೆಡ್ ಬೈ 2. ದೆನ್ ಲ್ಯಾಂಬ್ಡಾ ಈಸ್ 2 into L, 2 into L. ಎಲ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮ್ಗೆ 1.75 ಮೀಟರ್ ಬಂತು. Next, speed can be written as v is equal to nu into lambda. Nu is the frequency 45, lambda is 1.75, given speed. As we know, tension T calculation, v is equal to root of T divided by M. To find out the T, squaring on both sides, v square
it's a square root cancels out. Then T is V square divided by M. V value, it's a square. Then linear mass density M. Final tension T value. Move to last problem. A pipe 20 centimeter long is closed at one end. Which harmonic modes of the pipe is resonantly excited by 430 Hz source? Will the same source be resonance with the pipe of both ends are open? Speed of the sound in air is 340 meter per second. Question ಏನೈತಂದ್ರ 20 ಸೆಂಟಿಮೀಟರ್ ಲಾಂಗ್ ಇರೋ ಒಂದು ಪೈಪ್ ಇದ್ರದ್ದು ಲೆಂತ್ ಎಷ್ಟೈತಿ 20 ಸೆಂಟಿಮೀಟರ್. ಒನ್ ಎಂಡ್ ಏನು ಮಾಡಿದಾರ, ಕ್ಲೋಸ್ ಮಾಡಿ ಇಲ್ಲಿ ಒಂದು ಫ್ರೀಕ್ವೆನ್ಸಿ ಸೌಂಡ್ ವೇವ್ ಜನರೇಟ್ ಮಾಡಿದ್ರು. ಅದರದ್ದು ಫ್ರೀಕ್ವೆನ್ಸಿ ಏನು ಕೊಟ್ಟಾರ 430. ಇಲ್ಲಿ ಬಡದ ಕೂಡ ಏನಾಗ್ತೈತಿ, ವಾಪಸ್ ನಿಮ್ದು ಫ್ರೀಕ್ವೆನ್ಸಿ ಹೋತು ಅಂತಂದ್ರೆ ಅಲ್ಲಿ ರಿಸೋನೆನ್ಸ್ ಆಗ್ಬೇಕು. ಈ ರಿಸೋನೆನ್ಸ್ ಆಗೈತೆ ಅಂತಂದ್ರೆ ಅದ್ರೊಳಗೆ ಸೇಮ್ ಫ್ರೀಕ್ವೆನ್ಸಿ ಜನರೇಟ್ ಆಗಿತ್ತು ಅಥವಾ ಡಿಫ್ರೆಂಟ್ ಆಗಿತ್ತು. ಅನದರ್ ಕಂಡೀಷನ್, if I open out two sides, ಎರಡು ಸೈಡ್ ಓಪನ್ ಇಟ್ವಿ ಅಂತಂದ್ರೆ ಅವಾಗ ಹೆಂಗೆ ಸೋರ್ಸ್ದ ರಿಸೋನೆನ್ಸ್ ಆಗುತ್ತೆ, ಅದ್ರದ್ದು ಫ್ರೀಕ್ವೆನ್ಸಿ ಯಾವುದಕ್ಕೆ ಈಕ್ವಲೆಂಟ್ ಅದ ಅಂತೇಳಿ ಕ್ಯಾಲ್ಕುಲೇಟ್ ಮಾಡಿರಿ ಅಂದಿದ್ದಾರೆ. ಲೆಂತ್ ಆಫ್ ದ ಕ್ಲೋಸ್ಡ್ ಪೈಪ್ 20 ಸೆಂಟಿಮೀಟರ್, ಮೀಟರ್ ಕನ್ವರ್ಟ್ ಮಾಡಿದಾಗ 0.2 ಆಯ್ತು. ಸ್ಪೀಡ್ ಆಫ್ ದ ಸೌಂಡ್ ಇನ್ ಏರ್ ಅಂತಂದ್ರೆ ಇಲ್ಲ ಖಾಲಿ ಐತಿ, ಪೈಪ್ ಐತೆ ಅಂತಂದ್ರೆ ಖಾಲಿ, ಇದ್ರೊಳಗೆ 340 ಮೀಟರ್ ಪರ್ ಸೆಕೆಂಡ್ ಅದು. ಫಸ್ಟಿಗೆ ಏನು ಮಾಡೋಣ, ಫಂಡಮೆಂಟಲ್ ಫ್ರೀಕ್ವೆನ್ಸಿನ ಕ್ಯಾಲ್ಕುಲೇಟ್ ಮಾಡೋಣ. ಫಂಡಮೆಂಟಲ್ ಫ್ರೀಕ್ವೆನ್ಸಿಗೆ ಫಾರ್ಮುಲಾ ಏನದ, ನ್ಯೂ ಇಸ್ ಈಕ್ವಲ್ ಟು ವಿ ಡಿವೈಡೆಡ್ ಬೈ 4L. ಕ್ಲೋಸ್ಡ್ ಪೈಪ್ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ. ಫ್ರೀಕ್ವೆನ್ಸಿ ಆಫ್ ದ ನೋಡ್ಸ್ ಮತ್ತು ಆ್ಯಂಟಿ ನೋಡ್ಸ್ ಕ್ಯಾಲ್ಕುಲೇಟ್ ಮಾಡೋ ಮುಂದೆ ಅವಾಗ ವಿ ಡಿವೈಡೆಡ್ ಬೈ 4L ಅಂತ ಬಂತು. ವಿ ಅಂತಂದ್ರೆ ಇಲ್ಲಿ ಏರ್ ಮೀಡಿಯಮ್ ಕನ್ಸಿಡರ್ ಮಾಡಿದ್ವಿ. ಸ್ಪೀಡ್ ಆಫ್ ದ ಸೌಂಡ್ ಇನ್ ಏರ್ ಮೀಡಿಯಮ್ ಇರೋದಕ್ಕೆ 340 ಆಯ್ತು. 4 ಇಂಟು ಎಲ್ ವ್ಯಾಲ್ಯೂ ಇಸ್ 0.425 ಹರ್ಟ್ಸ್ ಬಂತು. ಇದು ನಿಮ್ಮದು ಫಸ್ಟ್ ಹಾರ್ಮೋನಿಕ್. ಸೆಕೆಂಡ್ ಹಾರ್ಮೋನಿಕ್ ಇದು ಬರೀತೀರಿ, ಇಲ್ಲ ಆಡ್ ಹಾರ್ಮೋನಿಕ್ಸ್ ಅಂತ ಬರುತ್ತೆ. ಅದಕ್ಕೆ 1, 3, 5 1:3:5 ಆಲ್ರೆಡಿ ಡಿಸ್ಕಸ್ ಇನ್ ದ ಲಾಸ್ಟ್ ಕ್ಲಾಸ್. 1 ನ್ಯೂ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿದಾಗ 127, 5 ನ್ಯೂ 2125 ಹರ್ಟ್ಸ್. ಕಂಪೇರ್ ಮಾಡಿದಾಗ ರೆಸೋನೆನ್ಸ್ ಆಗ್ಬೇಕಂತಂದ್ರೆ ಏನಂತಾರೆ, ಮ್ಯಾಚಿಂಗ್ ಅಪ್ ಆಫ್ ದ ಫ್ರೀಕ್ವೆನ್ಸಿಗೆ ನೀವೇನಂತೀರಿ, ರೆಸೋನೆನ್ಸ್ ಅಂತ ಹೇಳಿ ಕರಿತೀರಿ. ಓಕೆ, ಏನಪ್ಪ ಇಲ್ಲಿ ಯಾವ ಫ್ರೀಕ್ವೆನ್ಸಿ ನಾವು ರೆಸೋನೆನ್ಸ್ ಆಗೈತಿ ಅಂತ ಕನ್ಸಿಡರ್ ಮಾಡ್ತೀವಿ ಅಂತಂದ್ರೆ, ಆಸ್ ಐ ಆಮ್ ಕನ್ಸಿಡರಿಂಗ್ ಅ ಪೈಪ್, ಒನ್ ಎಂಡ್ ಈಸ್ ಟು ಬಿ ಕ್ಲೋಸ್ಡ್. A source produces one sound here. ಇಲ್ಲಿ ಟ್ಯೂನಿಂಗ್ ಫೋರ್ಕ್ಲೆ ಒಂದು ಫ್ರೀಕ್ವೆನ್ಸಿ ಅಪ್ಲೈ ಮಾಡಿದ್ರಿ, ದಟ್ ಫ್ರೀಕ್ವೆನ್ಸಿ ಈಸ್ 430. ಈ ಸ್ಟ್ರೈಕ್ ಮಾಡಿ ಇದು ವಾಲ್ ಇನ್ನೊಂದು ವೇವ್ ಫಾರ್ಮ್ ಬಂದಿತ್ತು ಅಂತಂದ್ರೆ ಎನದರ್ ವೇವ್ ಫಾರ್ಮ್ ಈಸ್ ಜನರೇಟೆಡ್. ವಿ ಅಬ್ಸರ್ವ್ ದ ರಿಸೋನೆನ್ಸ್, ಮ್ಯಾಚಿಂಗ್ ಅಪ್ ಆಫ್ ದ ಫ್ರೀಕ್ವೆನ್ಸಿ ಮ್ಯಾಚ್ ಆಗಬೇಕು. ಫ್ರೀಕ್ವೆನ್ಸಿ ಮ್ಯಾಚ್ ಆಗಬೇಕು ಅಂತಂದ್ರೆ ಇಲ್ಲೇ ರಿಫ್ಲೆಕ್ಟ್ ಆಗಿ ಬಂದಿರೋ ಸೌಂಡ್ ಫ್ರೀಕ್ವೆನ್ಸಿ ಅಪ್ಲೈ ಮಾಡಿರೋ ಫ್ರೀಕ್ವೆನ್ಸಿಗೆ ಈಕ್ವಲೆಂಟ್ ಇರಬೇಕು. ಅದಕ್ಕೆ ನೀವೇನಂತೀರಿ, ರೆಸೋನೆನ್ಸ್ ಅಂತೀರಿ. ಓಕೆ, ಇಲ್ಲಿ ಅಪ್ಲೈ ಮಾಡಿರೋ ಫ್ರೀಕ್ವೆನ್ಸಿ 430 ಆಯ್ತು. ಫಸ್ಟ್ ಹಾರ್ಮೋನಿಕ್ ಎಷ್ಟು ಬಂದೈತಿ, 425. ಸೆಕೆಂಡ್ ಹಾರ್ಮೋನಿಕ್ 1275. ಥರ್ಡ್ ಒನ್ ಈಸ್ ದ 2125. By comparing this one, 425 is almost equivalent to your the 430, right? So only the conclusion what it says, for a frequency of external source 430, ಒಂದು ಟ್ಯೂನಿಂಗ್ ಫೋರ್ಕಿಂದ ನಾನು ಸೌಂಡ್ ಪ್ರೊಡ್ಯೂಸ್ ಮಾಡಿದೆ, ಎಕ್ಸ್ಟರ್ನಲ್ ಸೌಂಡ್ ಪ್ರೊಡ್ಯೂಸ್ ಮಾಡಿದೆ ಎಕ್ಸ್ಟರ್ನಲ್ ಸೋರ್ಸಿಂದ ಅಂತಂದ್ರೆ, ದ ಫಸ್ಟ್ ಹಾರ್ಮೋನಿಕ್ ಆಫ್ ದ ಫ್ರೀಕ್ವೆನ್ಸಿ 425 ಹರ್ಟ್ಸ್ ಈಸ್ ರೆಸೋನೆಂಟ್ಲಿ ಎಕ್ಸೈಟೆಡ್. ಇಲ್ಲಿ ನಾನು ಅಪ್ಲೈ ಮಾಡಿರೋ ಫ್ರೀಕ್ವೆನ್ಸಿಗೆ ವಾಪಸ್ ಪಡೆದ ರಿಫ್ಲೆಕ್ಟ್ ಆಗಿ ಇನ್ನೊಂದು ಫ್ರೀಕ್ವೆನ್ಸಿ ಜನರೇಟ್ ಆಗಿ ರೆಸೋನೆನ್ಸ್ ಆಗಬೇಕಂದ್ರೆ ಅವೆರಡು ಆಲ್ಮೋಸ್ಟ್ ಈಕ್ವಲೆಂಟ್ ಇರಬೇಕು ಅಂತಂದ್ರೆ ಫಸ್ಟ್ ಹಾರ್ಮೋನಿಕ್ ಅಪ್ಲೈ ಮಾಡಿರೋ ಫ್ರೀಕ್ವೆನ್ಸಿಗೆ ಈಕ್ವಲೆಂಟ್ ಐತಿ ಅಂತೇಳಿ ಕನ್ಕ್ಲೂಷನ್ಸ್ ಬಂತು. ಇಟ್ ಈಸ್ ಫಾರ್ ದ ಫಸ್ಟ್ ಕಂಡೀಷನ್. ನೆಕ್ಸ್ಟ್ ಏನು ಹೇಳ್ತಾರೆ, ಇಫ್ ಐ ಕೀಪ್ ದ ಟೂ ends are to be open, if I keep both the ends are open,
both the ends are to be open means then there is a fundamental frequency 1 2 3 4. Closed ittantandre odd harmonic 1 3 5. Now if I keep the both the ends of the pipe are open, then the fundamental frequency ge V divided by 2L. ಇಲ್ಲೇನಿತ್ತು V divided by 4L ಅದ, ಇಲ್ಲ V divided by 2L ಅದ. ವೆಲಾಸಿಟಿ 340 ಅದ, 2 into L ವ್ಯಾಲ್ಯೂಸ್ 0.2, ಅವೆರಡು ಈಕ್ವಲೆಂಟ್ ಮಾಡಿದಾಗ 850 ಹರ್ಟ್ಸ್ ಬಂತು. ಸೆಕೆಂಡ್ ಹಾರ್ಮೋನಿಕ 2 ನ್ಯೂ 1700, 2 into 340 1700, 3 new 3 into 340 2550 hertz. Okay, there is no harmonic can be excited by the 340 hertz source in the case. First case ಒಳಗೆ ಏನಾಯ್ತು, ಇಲ್ಲಿ 425 ಇಲ್ಲಿ 430 ಇತ್ತಂದ್ರೆ ಆಲ್ಮೋಸ್ಟ್ ಸೇಮ್. ರೆಸೋನೆನ್ಸ್ ಅಂದ್ರೆ ಕಂಡೀಷನ್ ಏನು, ಮ್ಯಾಚಿಂಗ್ ಅಪ್ ಆಫ್ ದ ಫ್ರೀಕ್ವೆನ್ಸಿ ಅಂತಾರೆ. ಇಲ್ಲಿ ಎಕ್ಸ್ಟರ್ನಲ್ ಸೋರ್ಸ್ ಅಪ್ಲೈ ಮಾಡಿದ ಫ್ರೀಕ್ವೆನ್ಸಿ ಜನರೇಟ್ ಆಗಿರೋ ಫ್ರೀಕ್ವೆನ್ಸಿಗೆ ಆಲ್ಮೋಸ್ಟ್ ಸೇಮ್ ಇರೋದಕ್ಕೆ ರೆಸೋನೆನ್ಸ್ ಆಯ್ತು. ಓಪನ್ ಪೈಪ್ ಎರಡು ಎಂಡ್ ಓಪನ್ ಮಾಡಿದ್ವಿ ಅಂತಂದ್ರೆ ಒಂದು 850 1700 2550 ಬಂತು ಅಂದರೆ 430ಗೆ ಇವು ಮೂರಲ್ಲಿ ಯಾವುದೂ ಈಕ್ವಲೆಂಟ್ ಇಲ್ಲ ಅಂತಂದ್ರೆ ಯಾವುದೇ ಹಾರ್ಮೋನಿಕ್ ವೇವ್ಸ್ ಇಲ್ಲಿ ಜನರೇಟ್ ಆಗಿಲ್ಲ ಅಂತ ಹೇಳಿ ಕನ್ಕ್ಲೂಷನ್ಸ್ ಅದು. ಫಾರ್ ದ ಫಸ್ಟ್ ಒನ್ fundamental and the first harmonic is to be resonating. For the second equation, if I keep both the ends are opening, no harmonics are to be equivalent with the applied frequency. Hope you clear the complete topic. Waves is to be completed now. By this chapter of the wave, Doppler effect is deleted from this portion. And one more important thing is weightage for this chapter is the 9 mark. In this either you may get one problematic section or you may get any derivation part from this chapter. Thank you.